ಎಕರೆಗೆ 89 ಟನ್ ಕಬ್ಬು ತೆಗಿಬೇಕನ್ನೋ ಆಸೆ ಎಲ್ಲರಿಗೂ ಇರ್ತೈತಿ. ಹಂಗಂತ ನಮ್ಮ ಪರಿಚಯದವರೊಬ್ರು CO 86032 ತಳಿ ಹೆಚ್ಚು ಲಾಭ ತಗೊಂಡಾರ ಅಂತ ನೀವು ಕಣ್ಣು ಮುಚ್ಚಿ ಅದನ್ನ ಹಚ್ಚಲಿಕ್ಕತ್ತೀರಾ? ಹಂಗೆ ಮಾಡಬೇಡ್ರಿ. ಮಣ್ಣು ನೋಡ್ಲಾರ್ದೆ ಕಬ್ಬು ಹಚ್ಚೋದಂದ್ರ ಅಳತೆ ನೋಡ್ಲಾರ್ದೆ ಅಂಗಿ ಹೊಲಿಸ್ದಂಗ. ಮಣ್ಣಿಗೆ ತಕ್ಕಂತ ತಳಿ ಇರಬೇಕು. ಮಣ್ಣು ಒಂದ್ ಕಡೆ, ತಳಿ ಇನ್ನೊಂದ್ ಕಡೆ ಆದ್ರೆ ಹೆಂಗೆ ಇಳುವರಿ ಬರ್ಬೇಕು? ನಿಮ್ಮ ಹೊಲದ ಮಣ್ಣಿಗೆ ಯಾವ ವೆರೈಟಿ ಹಚ್ಚಿದ್ರ ಲಾಭ ಡಬಲ್ ಆಗ್ತೈತಿ, ಟನ್ನೇಜ್ ಹೆಚ್ಚು ಬರ್ತೈತಿ ಅಂತ ಇವತ್ತಿನ ವಿಡಿಯೋದಾಗ ತಿಳ್ಕೊಳ್ಳೋಣ ಬರ್ರಿ. ನಮ್ಮ ಕರ್ನಾಟಕದ ಮಣ್ಣುಗಳನ್ನ ಮುಖ್ಯವಾಗಿ 4 ವಿಧಗಳಾಗಿ ವಿಂಗಡಿಸಬಹುದು. ಕೆಂಪು ಮಣ್ಣ, ಕಪ್ಪು ಮಣ್ಣ, ಜಂಬಿಟ್ಟಿಗೆ ಮಣ್ಣು ಮತ್ತು ಕರಾವಳಿ ಮೆಕ್ಕಲ್ ಮಣ್ಣು. ದಕ್ಷಿಣದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕೆಂಪು ಮಣ್ಣಿದ್ರ ಉತ್ತರ ಭಾಗದಲ್ಲಿ ಫಲವತ್ತಾದ ಕಪ್ಪು ಮಣ್ಣು ಐತ್ರಿ. ಮತ್ತು ಮಲೆನಾಡು ಅಥವಾ ಕರಾವಳಿ ಸೈಡ್ ಜಂಬಿಟ್ಟಿಗೆ ಮಣ್ಣು ಹೆಚ್ಚೈತ್ರಿ. ನಮ್ಮ ಕರ್ನಾಟಕದ 60% ಹೆಚ್ಚು ಜನ ಕೃಷಿನ ಅವಲಂಬಿಸದಾರಿ. ಈ ರೈತರ ಅತಿ ಅಮೂಲ್ಯವಾದ ಆಸ್ತಿ ಅಂದ್ರೆ ಮಣ್ಣು ಅಂತ ಹೇಳ್ಬೋದ್ರಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಅತಿ ಹೆಚ್ಚಿರೋದ ಫಲವತ್ತಾದ ಕರಿ ಮಣ್ಣು ಅಥವಾ ಎರೆಮಣ್ಣು. ಕೆಲವೊಂದು ಕಡೆ ಕೆಂಪ ಮಣ್ಣು ಮತ್ತು ಮರಳು ಮಿಶ್ರಿತ ಮಣ್ಣು ಅಂದ್ರೆ ಮಸಾರಿ ಮಣ್ಣನ್ನು ನೋಡಬಹುದು. ಈಗ ನಮ್ಮ ಹೊಲದ ಮಣ್ಣಿಗೆ ತಕ್ಕಂಗೆ ತಳಿ ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬರ್ರಿ. ನಿಮ್ಮ ಹೊಲದಾಗ ಎರಿ ಮಣ್ಣ ಅಥವಾ ಕರಿ ಮಣ್ಣ ಇತ್ತು, ನೀರಾವರಿ ಸೌಲಭ್ಯ ಚಲೋ ಇತ್ತಂದ್ರೆ CO 86032 CO 11015 ತಳಿ ಬೆಸ್ಟ್ ನೋಡ್ರಿ. ಈ CO 86032 ನಮ್ಮ ಭಾಗದ ಬಂಗಾರದ ತಳಿ ರೀ. ಕರಿ ಮಣ್ಣಾಗ ಈ ತಳಿ ಹಚ್ಚಿದ್ರ ಕಬ್ಬು ದಪ್ಪ ಬರ್ತೈತಿ, ಎತ್ತರನೂ ಮಸ್ತ್ ಬೆಳಿತೈತಿ. ಸಕ್ಕರೆ ಅಂಶನೂ ಜಾಸ್ತಿ ಇರೋದ್ರಿಂದ ಫ್ಯಾಕ್ಟ್ರಿಯವರು ಜಲ್ದಿ ತಗೋತಾರೆ. ಇನ್ನೊಂದು CO 11015 ಇದು ಇತ್ತೀಚಿನ ಹೊಸ ತಳಿ. ಕಮ್ಮಿದಿಂದ ಕಟಾವು ಬರ್ತೈತಿ. ನೀರು ಮತ್ತು ಗೊಬ್ಬರ ಸರಿಯಾಗಿ ಕೊಟ್ರ ಕರಿ ಮಣ್ಣಾಗಿ ಇದು ಭರ್ಜರಿ ಲಾಭ ಕೊಡ್ತೈತಿ. ಇನ್ನು ಕೆಲವ್ರ ಹೊಲದಾಗ ಕೆಂಪು ಮಣ್ಣು ಅಥವಾ ಸ್ವಲ್ಪ ಮರಳು ಮಿಶ್ರಿತ ಮಣ್ಣ ಇರ್ತೈತಿ. ಇದು ಕಬ್ಬಿಣದ ಅಂಶ ಜಾಸ್ತಿ ಇರೋದ್ರಿಂದ ಕೆಂಪಕ್ಕೆ ಕಾಣಿಸ್ತೈತಿ. ಅಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಕಮ್ಮಿ ಇರ್ತೈತಿ. ಈ ಮಣ್ಣ ಇರೋ ಹೊಲಕ್ಕ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋ ತಳಿಗಳು ಬೇಕು. ಯಾವಂದ್ರ SNK 09293 ತಳಿ ಮತ್ತು CO 13006 ತಳಿ. ಈ ತಳಿಗಳು ಕಮ್ಮಿ ನೀರಾಗೂ ಗಟ್ಟಿಯಾಗಿ ನಿಲ್ತಾವ್ರಿ. ಕಬ್ಬು ಗಟ್ಟಿ ಇರ್ತೈತಿ ಮತ್ತು ಇಳುವರಿ ಸ್ಥಿರವಾಗಿರ್ತೈತಿ. ನಮ್ಮ ಉತ್ತರ ಕರ್ನಾಟಕಕ್ಕಿಂತ ಮೈಸೂರು, ಮಂಡ್ಯ ಸೈಡ್ ಕೆಂಪ ಮಣ್ಣಿನ ಹೊಲಗಳ ನೋಡ್ಬೋದ್ರಿ. ಕೆಲವೊಮ್ಮೆ ಹೊಲದಾಗ ನೀರ ನಿಂತ ಉಪ್ಪು ಕಟ್ಟಿರ್ತೈತಿ. ಅಂತ ಟೈಮಾಗ ಬೇರೆ ಯಾವ ಕಬ್ಬು ಬೆಳೆಯಂಗಿಲ್ರಿ. ಈ ಉಪ್ಪು ಅಥವಾ ಚೌಳು ಮಣ್ಣಿಗೆ ಬೆಸ್ಟ್ ಅಂದ್ರೆ COM 0265 ತಳಿ. ಎಂತ ಉಪ್ಪು ಮಣ್ಣಿದ್ರು ಇದನ್ನ ಯಾರು ತಡೆಯಕ್ಕಾಗಂಗಿಲ್ಲ. ನೀರ್ ಜಾಸ್ತಿ ಇದ್ರು ಈ ತಳಿ ಆರಾಮಾಗಿ ಬೆಳೆದ್ ನಿಲ್ತೈತಿ. ಟನ್ನೇಜ್ ಅಂತೂ ಕೇಳಲೇಬೇಡ್ರಿ, ಚಲೋನ ಬರ್ತೈತಿ. ಇನ್ನು ಕೆಲವು ಮಂದಿ ಹೊಲ ನದಿ ದಂಡಿ ಮೇಲೆ ಇರ್ತಾವ ಅಥವಾ ಹೊಲದಾಗ ಮರಳು ಮಿಶ್ರಿತ ಮಣ್ಣು ಇರ್ತೈತಿ. ಇಂಥ ಮಣ್ಣಿಗೆ ನಮ್ಮ ಕಡೆ ಮಸಾರಿ ಮಣ್ಣು ಅಂತ ಕರಿತೀವಿ. ಈ ಮಣ್ಣೊಳಗ ನೀರು ಜಲ್ದಿ ಹಿಂಗೆ ಹೋಗ್ತೈತ್ರಿ. ಆದ್ರೆ ಮಣ್ಣು ಬಹಳ ಸಡಿಲ ಇರೋದ್ರಿಂದ ಕಬ್ಬಿನ ಬೇರುಗಳು ಆರಾಮಾಗಿ ಆಳವಾಗಿ ಹರಡ್ಕೋತಾವ್ರಿ. ಈ ಮಣ್ಣಿನೊಳಗ ಕಬ್ಬು ಬೆಳೆಸೋದು ಒಂದು ಕಲೆನ ನೋಡ್ರಿ. ಇಲ್ಲಿ ಕಣ್ಣು ಮುಚ್ಚಿ CO 86032 ತಳಿ ಹಚ್ಬೋದ್ರಿ. ಈ ತಳಿ ಈ ಮಣ್ಣಿನಾಗ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತೈತಿ. ಈ ಮಣ್ಣಾಗ ಗಾಳಿ ಆಡ್ಲಿಕ್ಕೆ ಜಾಗ ಇರ್ತೈತಿ. ಅದಕ್ಕೆ ಕಬ್ಬು ದಪ್ಪ ಆಗಕ್ಕೆ ಭಾಳ ಅನುಕೂಲ ಆಗ್ತೈತ್ರಿ. ನಿಮ್ಮ ಹೊಲದಾಗ ಮರಳು ಮಿಶ್ರಿತ ಮಣ್ಣ ಅಥವಾ ಮಸಾರಿ ಮಣ್ಣ ಇತ್ತಂದ್ರೆ ಅದಕ್ಕೆ ನಾ ಕೊಡೋ ಸಲಹೆ ಏನಂದ್ರೆ ಈ ಮಣ್ಣಾಗ ನೀರು ನಿಲ್ಲಂಗಿಲ್ರಿ. ಅದಕ್ಕೆ ನೀವು ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಮಾಡಿದ್ರೆ ಭಾಳ ಚಲೋ ರೀ. ಇಲ್ಲಾಂದ್ರೆ ನೀರ ಮೇಲಿಂದ ಮೇಲೆ ಕೊಡ್ಬೇಕಾಗ್ತೈತ್ರಿ. ಈ ಮಣ್ಣಾಗ ಗೊಬ್ಬರನೂ ಜಲ್ದಿ ಕರಿಗಿ ಹೋಗ್ತೈತ್ರಿ. ಅದಕ್ಕೆ ಸ್ವಲ್ಪ ಮೇಲಿಂದ ಮೇಲೆ ಗೊಬ್ಬರ ಕೊಟ್ರೆ ಕಬ್ಬ ಮಸ್ತ್ ಬೆಳಿತೈತ್ರಿ. ಮಣ್ಣಿನ ಬಗ್ಗೆ ತಿಳ್ಕೊಂಡ್ವಿ. ಯಾವ ಮಣ್ಣಿಗೆ ಯಾವ ವೆರೈಟಿ ಕಬ್ಬು ಹಚ್ಚಿದ್ರೆ ಇಳುವರಿ ಜಾಸ್ತಿ ಬರ್ತೈತಿ ಅಂತ ತಿಳ್ಕೊಂಡ್ವಿ. ಆದ್ರೆ ಕಬ್ಬು ಹಚ್ಚುವಾಗ ಹಳೆ ಸಾಂಪ್ರದಾಯಿಕ ಪದ್ಧತಿಯಿಂದ ಹಚ್ಚಿದ್ರೆ ನೀವು ಅನ್ಕೊಂಡಿರೋ ಅಷ್ಟು ಇಳುವರಿ ಬರೋದಿಲ್ಲ. ನಿಮ್ಮ ಮಣ್ಣಿಗೆ ತಕ್ಕ ತಳಿನ ನರ್ಸರಿಯಿಂದ ತಂದು ಹಚ್ಚಿರಿ. ನರ್ಸರಿ ಸಸಿನ ಯಾಕೆ ಹಚ್ಬೇಕು, ಏನ್ ಲಾಭ ಐತಿ ಅಂತ ಹಿಂದಿನ ವಿಡಿಯೋದಾಗ ಹೇಳಿನ್ರಿ. ವಿಡಿಯೋನ ಪೂರ್ತಿ ನೋಡ್ರಿ. ಚಲೋ ಅನ್ಸಿದ್ರೆ ಕಮೆಂಟ್ ಮಾಡ್ರಿ. ಮಣ್ಣು ನೋಡಿ ತಳಿ ಆರಿಸಿದ್ರ ಮತ್ತು ಸ್ವಲ್ಪ ಆಧುನಿಕ ಪದ್ಧತಿ ಅಳವಡಿಸ್ಕೊಂಡ್ರ ಕಬ್ಬಿನ ಇಳುವರಿ ಹೆಚ್ಚೋದು ಕಷ್ಟ ಅಲ್ವೇ ಅಲ್ಲ. ನಿಮ್ಮ ಹೊಲದ ಮಣ್ಣಿನ ಬಗ್ಗೆ ಏನಾದ್ರು ಡೌಟ್ ಇದ್ರ ನನ್ನ ನಂಬರ್ಗೆ ಕಾಲ್ ಮಾಡಿ ಕೇಳ್ರಿ. ಬರೀ ಕಬ್ಬ ಅಷ್ಟ ಅಲ್ಲ, ಬೇರೆ ಯಾವ ಬೆಳೆ ಬಗ್ಗೆನೂ ಏನಾದ್ರು ಮಾಹಿತಿ ಬೇಕಂದ್ರ ನಮ್ಮ ಕಲ್ಪವೃಕ್ಷ ನರ್ಸರಿಗೆ ಬಂದು ಭೇಟಿಯಾಗ್ರಿ. ಇಲ್ಲ ಕಾಲ್ ಮಾಡಿ ನಿಮ್ಮ ಬೆಳೆ ಬಗ್ಗೆ ನಿರ್ದಿಷ್ಟ ಮಾಹಿತಿ ತಗೋರಿ. ಮಣ್ಣಿನ ಪರೀಕ್ಷೆ, ಪೋಷಕಾಂಶ ನಿರ್ವಹಣೆ, ನೀರಾವರಿ ಪದ್ಧತಿ, ರೋಗ ನಿಯಂತ್ರಣ, ಬೆಳೆಯ ನಿರ್ವಹಣೆ, ಹಿಂಗೆ ಇನ್ನೂ ಹೆಚ್ಚಿನ ಮಾಹಿತಿ ಜೊತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ನಮಸ್ಕಾರ.